ನಮಸ್ತೆ ವೀಕ್ಷಕರೇ, ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಬಿಸಿಲಿನ ತಾಪ ಏರಿಕೆ ಆಗ್ತಾನೇ ಇದೆ. ದಿನೇ ದಿನೇ ಧೂಳಿನ ಕಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ವಾಯುಮಾಲಿನ್ಯ ಅನ್ನುವಂಥದ್ದು ಯಾವ ವರ್ಷ ಪೂರ್ತಿ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನದ ಜೊತೆಗೆ ಧೂಳಿನ ತಾಪಮಾನ ಅಂದರೆ ಧೂಳಿನ ಕಣಗಳು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ವಾಯುಮಾಲಿನ್ಯ ಕೂಡ ಕಾಣಿಸ್ಕೋತಾ ಇದೆ. ಹಾಗಾದರೆ ಇಂತಹ ಸಮಯದಲ್ಲಿ ಬೆವರುಗುಳ್ಳೆಗಳಿರ್ಬೋದು ಅಥವಾ ಮೊಡವೆಗಳಿರ್ಬೋದು, ಈ ರೀತಿಯಾದಂತಹ ಸ್ಕಿನ್ ಅಲರ್ಜಿಗಳು, ಸ್ಕಿನ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಹಾಗಾದರೆ ಇದಕ್ಕೆ ನಾವು ಯಾವ ರೀತಿಯಾದಂತಹ ಪ್ರಿಕಾಷನ್ಗಳನ್ನ ತಗೊಳ್ಬೋದು, ಸ್ಕಿನ್ಗೆ ಸಂಬಂಧಪಟ್ಟ ಅಲರ್ಜಿಗಳಿರ್ಬೋದು ಅಥವಾ ಕಾಯಿಲೆಗಳಿರ್ಬೋದು, ಯಾವ ರೀತಿಯಾದಂತಹ ಪರಿಹಾರ ಅನ್ನೋದು ಸಿಗುತ್ತೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಂಜಿತಾ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ ಮೇಡಮ್. ನಾನು ಆಗಲೇ ಹೇಳಿದ ಹಾಗೆಯೇ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತಿದೆ. ಯಾಕಂತಂದರೆ ಒಂದು ಕಡೆ ಮಾರ್ಚ್ ತಿಂಗಳಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಸ್ಟಾರ್ಟಿಂಗಿಂದನೂ ಕೂಡ ಒಂದು ರೀತಿಯಲ್ಲಿ ಸುಮಾರು 20 ವರ್ಷದ ನಂತರ ಬೆಂಗಳೂರಲ್ಲಿ ಸಾಕಷ್ಟು ತಾಪಮಾನ ಏರಿಕೆಯಾಗಿದೆ, ಧೂಳಿನ ಕಣಗಳಿವೆ. ಇದರ ಮಧ್ಯದಲ್ಲಿ ಸ್ಕಿನ್ಗಳ ಸಂಬಂಧಪಟ್ಟ ಅಲರ್ಜಿಗಳು, ಸ್ಕಿನ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಸಿಲಿನಿಂದ ಅಂದರೆ ಸಂರಕ್ಷಣೆ ಅಂದರೆ ಒಂದು ಸನ್ಸ್ಕ್ರೀನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಪ್ರತಿ 3 ಗಂಟೆಗೆ ಒಂದ್ಸತಿ ಸನ್ಸ್ಕ್ರೀನ್ ಮತ್ತೆ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸನ್ಸ್ಕ್ರೀನ್ SPF 30 ಅದಕ್ಕಿಂತ ಹೆಚ್ಚಿಗೆ ಇರುವಂಥದ್ದು ಸನ್ಸ್ಕ್ರೀನು. ಮನೆ ಒಳಗಿದ್ದಾಗ ಕೂಡ ಸನ್ಸ್ಕ್ರೀನ್ನ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈವನ್ ಕಿಟಕಿಯಿಂದ ಬರೋ ಲೈಟ್ ಕೂಡ ನಮಗೆ ಪಿಗ್ಮೆಂಟೇಷನ್ ಕಾಸ್ ಮಾಡುತ್ತೆ ಅಥವಾ ಸನ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಇನ್ನೊಂದು ಆದಷ್ಟು ಹೊರಗೆ ಹೋಗ್ತಾ ಸನ್ ಪ್ರೊಟೆಕ್ಟಿವ್ ಬಟ್ಟೆನ ಹಾಕೋದು ತುಂಬ ಇಂಪಾರ್ಟೆಂಟ್. ಲೈಕ್ ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೋದಿರಲಿ ಅಥವಾ ಕ್ಯಾಪ್ಸ್ ಯೂಸ್ ಮಾಡೋದಿರಲಿ ಅಥವಾ ಸ್ಕಾರ್ಫ್ಸ್ ಯೂಸ್ ಇರಲಿ. ಇದರಿಂದ ಒಂದು ಧೂಳಿಂದ ಕೂಡ ಪ್ರೊಟೆಕ್ಷನ್ ಇರುತ್ತೆ, ಇನ್ನೊಂದು ಬಿಸಿಲಿಂದ ಆಗುವಂಥ ಡ್ಯಾಮೇಜಿಂದ ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಎಸ್ಪೆಷಲಿ ಇವಾಗ ಹೋಲಿ ಸೀಸನ್ ಆಗಿರೋದ್ರಿಂದ ಹೋಲಿ ಆಡಬೇಕಾದ್ರೆ ಕೂಡ ಮಾಯಿಶ್ಚರೈಸರ್ ಹಚ್ಚಿ ನಾವು ಹೋಲಿ ಆಡೋಕ್ಕೆ ಹೋಗೋದು ಅಥವಾ ಜೊತೆಗೆ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡೋದು. ಕೂದಲಿಗೆ ಕೂಡ ಆಲಿವ್ ಆಯಿಲ್ ಅಥವಾ ಕೊಬ್ಬರೆಣ್ಣೆ ಈ ಥರದನ್ನು ಹಚ್ಬಿಟ್ಟು ದೆನ್ ವಿ ಕ್ಯಾನ್ ಗೋ ಫಾರ್ ಲೈಕ್ ಹೋಲಿ ಆಡೋದ್ರಿಂದ ಆದಷ್ಟು ಆ ಕೆಮಿಕಲ್ಸ್, ಹೋಲಿ ಬಣ್ಣಗಳಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಜೊತೆಗೆ ಅದ್ರ ನಂತರದ ಕೇರಿಗೆ ಇಟ್ ವಿಲ್ ಬಿ ಈಸಿ. ಚರ್ಮದ ತ್ವಚೆಯನ್ನು ಕಾಪಾಡ್ಕೊಳ್ಬೋದು, ಒಂದಿಷ್ಟು ಕಾಯಿಲೆಗಳಿಂದ ಅಥವಾ ಒಂದಿಷ್ಟು ಅಲರ್ಜಿಗಳಿಂದ ದೂರ ಇರ್ಬೋದು ಅಂತ ಹೇಳಿದ್ರೆ. ಹಾಗೆಯೇ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಬೆವರುತ್ತೀವಿ, ಆಗ ಬೆವರುಗುಳ್ಳೆಗಳಾಗ್ತಾ ಇರುತ್ತೆ. ಒಂದಿಷ್ಟು ಜನ ಫ್ಯಾನು AC ಇಲ್ಲದೆ ಇರೋದೇ ಕಷ್ಟ ಅಂತ ಹೇಳ್ತಾರೆ. ಬಟ್ ನಾವು ಔಟ್ಸೈಡ್ ಓಡಾಡಿದಾಗ ಬಿಸಿಲು ನೇರವಾಗಿ ನಮ್ಮ ಮೇಲೆ ಬೀಳುತ್ತೆ. ಅಂಥ ಸಮಯದಲ್ಲಿ ಬೆವರುಗುಳ್ಳೆಗಳಾಗೋದು ಅಥವಾ ಯಾವಾಗ್ಲೂ ಮೊಡವೆಗಳಾಗ್ತಾ ಇರೋರು, ಮುಖದಲ್ಲಿ ಏನು ಮೊಡವೆ ಆಗ್ತಿರುತ್ತೆ ಅಂಥವ್ರಿಗೆ ಬಿಸಿಲಿನ ಅಂದರೆ ಬೇಸಿಗೆ ಸಮಯದಲ್ಲಿ ಇನ್ನಷ್ಟು ಇರಿಟೇಷನ್ ಅಂತ ಅನ್ನಿಸ್ತಾ ಇರುತ್ತೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆವರುಗುಳ್ಳೆ ಆಗೋದು ಹೌದು, ದಟ್ ಈಸ್ ಒನ್ ಆಫ್ ದ ಕಾಮನ್ ಕಂಡೀಷನ್ ವಿ ಸಿ. ಹಾಗಿದ್ದಾಗ ನೀವು ಆದಷ್ಟು ಐಸ್ ವಾಟರಿಂದ ಫೇಸನ್ನು ವಾಶ್ ಮಾಡೋದು ಅಥವಾ ಐಸ್ ವಾಟರ್ ಕಂಪ್ರೆಸಸ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಫ್ರಿಜ್ಜಿನ ನೀರು ಅಥವಾ ಐಸಿನ ಕ್ಯೂಬ್ಸ್ ಹಾಕಿ ಒಂದು ನಾರ್ಮಲ್ ಟ್ಯಾಪ್ ವಾಟರ್ ಮಿಕ್ಸ್ ಮಾಡಿ ಒಂದು ಕ್ಲೀನಾಗಿರೋ ಕಾಟನ್ ಕ್ಲಾತಲ್ಲಿ ಫೇಸ್ಗೆ ಮತ್ತೆ ಟ್ಯಾಪ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅದರಿಂದ ಆಗಿರೋ ಇರಿಟೇಷನ್ ಆ್ಯಂಡ್ ಅದರಿಂದ ಗುಳ್ಳೆಗಳ ಥರ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಫೇಸ್ ವಾಶ್ ಮಾಡೋದು ಕೂಡ ಅಟ್ಲೀಸ್ಟ್ 3 times ವಿ ಕ್ಯಾನ್ ವಾಶ್ ದ ಫೇಸ್. ಎಸ್ಪೆಷಲಿ ನೀವು ಹೊರಗೆಲ್ಲ ಓಡಾಡ್ತಾ ಇದ್ದೀವಿ, ಸಮ್ಮರ್ ಇದೆ, ರಿಪೀಟೆಡ್ ಆಗಿ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದರೆ ಅದು ನಿಮಗೆ ಈ ಬೆವರುಗುಳ್ಳೆಯಿಂದ ಅಥವಾ ಬಿಸಿಲಿಂದ ಆಗೋ ಸ್ಕಿನ್ ಇರಿಟೇಷನಿಂದ ಇಟ್ ವಿಲ್ ಹೆಲ್ಪ್ ಯು ಪರಿಹಾರ ತಗೋಬೋದು. ಓಕೆ, ಒಂದು ರೀತಿಯಲ್ಲಿ ಬಿಸಿಲು ಜಾಸ್ತಿ ಇದೆ. ನಾನು ಆಗಲೇ ಹೇಳ್ತಾ ಇದ್ದಂಗೆ ಬಿಸಿಲು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಮನುಷ್ಯರು ಒಂದಿಷ್ಟು ಜನರಿಗೆ ಭಯ ಏನು ಅಂತಂದರೆ ಕಪ್ಪಾಗ್ಬಿಡ್ತೀನಪ್ಪ ನಾನು, ನನ್ನ ಸ್ಕಿನ್ನು ಈ ಟೈಮಲ್ಲಿ ಕಪ್ಪಾದರೆ ಕಂಪ್ಲೀಟಾಗಿ ಅಂದರೆ ಜೀವನ ಪೂರ್ತಿ ಕಪ್ಪಾಗೆ ಇರಬಹುದೇನೋ ಅನ್ನೋಂಥ ಭಯ ಇರುತ್ತೆ. ಈ ಥರ ಏನಾದರೂ ಅಂದರೆ ಬಿಸಿಲಿನ ತಾಪಮಾನಕ್ಕೆ ಚರ್ಮದ ಬಣ್ಣ ಏನಾದರೂ ಬದಲಾವಣೆ ಆದರೆ ವರ್ಷ ಪೂರ್ತಿ ಅದೇ ಬಣ್ಣ ಇರುತ್ತಾ ಅಥವಾ ಅದರ ರಿಕವರಿ ಆಗಬಹುದಾ? ಬಿಸಿಲಿಂದ ಆಗುವಂಥ ಬಣ್ಣ ಬದಲಾವಣೆ ಏನಿರುತ್ತೆ, ಟ್ಯಾನಿಂಗ್ ಅಂತ ಏನು ಕರಿತೀವಿ, ಅದು ನಾವು ಒಂದು ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಆದಷ್ಟು ಅವಾಯ್ಡ್ ಮಾಡ್ಬೋದು, ತಡೆಗಟ್ಬೋದು. ಆ್ಯಂಡ್ ಅದರಿಂದ ಆಗೋ ಕಲರ್ ಚೇಂಜಸ್ ಅದು ರಿವರ್ಸಿಬಲ್ ಇರುತ್ತೆ. ಬಟ್ ಆದಷ್ಟು ಬೇಗ ಟ್ಯಾನ್ ಆಗಿದ್ದೀವಿ ಅಂದರೆ ತಕ್ಷಣ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಪ್ರಾಪರ್ ಕರೆಕ್ಟಾಗಿರೋ ಕ್ರೀಮ್ಸ್ ಯೂಸ್ ಮಾಡಿದರೆ ಅಥವಾ ಅವ್ರು ಕೊಡೋ ಟ್ರೀಟ್ಮೆಂಟನ್ನು ಫಾಲೋ ಮಾಡಿದರೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸನ್ನು ಅಥವಾ ಟ್ಯಾನಿಂಗ್ ಏನಿರುತ್ತೆ ಅದನ್ನು ರಿವರ್ಸ್ ಮಾಡ್ಬೋದು. ನೀವು ಆಗಲೇ ಹೇಳಿದಾಗೆ ಚರ್ಮಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಪ್ರಿಕಾಷನ್ಗಳಲ್ಲಿ ಸನ್ಸ್ಕ್ರೀನ್ ಅನ್ನೋಂಥದ್ದು ಮೇಯ್ನು. ತುಂಬ ಜನರಿಗೆ ಯಾವ ರೀತಿಯಾದಂಥ ಸನ್ಸ್ಕ್ರೀನ್ನ ಬಳಕೆ ಮಾಡಬೇಕು, ಯಾವ ಬ್ರ್ಯಾಂಡ್ ಸನ್ಸ್ಕ್ರೀನು ಆರೋಗ್ಯಕ್ಕೆ ಉತ್ತಮ ಅನ್ನೋದಿರುತ್ತೆ. ಯಾಕಂತಂದರೆ ಸಾಕಷ್ಟು ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ಅದೊಂದು ಭಯ, ಎಲ್ಲಿ ನಾವು ಅದು ಇನ್ನೂ ಬೇರೆ ಏನಾದರೂ ರೀತಿಯಲ್ಲಿ ಅಲರ್ಜಿ ಆಗ್ಬೋದು ಅನ್ನೋಂಥದ್ದು. ಹಾಗಾಗಿ ನೀವು ಯಾವ ರೀತಿಯಾದಂತಹ ಸನ್ಸ್ಕ್ರೀನ್ನ ಅಥವಾ ಯಾವ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತೀರಾ ಜನರಿಗೆ? ಯೂಶಲಿ ಸನ್ಸ್ಕ್ರೀನ್ಗಳು SPF 30 ಅಥವಾ 50 ಇರುತ್ತೆ. ಯಾವುದೇ ಸನ್ಸ್ಕ್ರೀನ್ SPF 30ಗಿಂತ ಹೆಚ್ಚಿಗೆ ಇರೋದು ಸಾಕಾಗುತ್ತೆ. ಬಟ್ ತುಂಬ ಔಟ್ಡೋರ್ ವರ್ಕ್ ಇದೆ ಹಾಗೇನಾದ್ರು ಇದೆ ಅಂದಾಗ SPF 50 ಆ್ಯಂಡ್ ಹೈಯರ್ ಸನ್ಸ್ಕ್ರೀನ್
ಸಾಕಾಗುತ್ತೆ. ಆ್ಯಂಡ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರಿಗೆ ಬೇಕಾದರೆ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇಲ್ದಲೇ ಇರುವಂಥದ್ದು ಕೆಲವೊಂದು ಪ್ಯೂರ್ ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಂತ ಕೂಡ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಸನ್ಸ್ಕ್ರೀನ್ ಹಚ್ಚಿದಾಗೆಲ್ಲ ಅಲರ್ಜಿ ಆಗುತ್ತೆ ಅಂತ ಅಂದವರಿಗೆ ಕೆಲವು ಸತಿ ಪ್ಯಾಚ್ ಟೆಸ್ಟ್ ಅಂತ ಒಂದು ಸ್ವಲ್ಪ ಜಾಗಕ್ಕೆ ಮಾತ್ರ ಸನ್ಸ್ಕ್ರೀನ್ ಹಚ್ಚಿ ನೋಡಿ ನಂತರ ಅಡ್ಜಸ್ಟ್ ಆಗ್ತಿದೆ ಅಂದರೆ ಫುಲ್ ಫೇಸ್ ಯೂಸ್ ಮಾಡ್ಬೋದು. ಕರೆಕ್ಟ್, ಯಾ. ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಕಷ್ಟು ಬೆವರ್ತಾ ಇರ್ತಾರೆ, ಮೈ ಸ್ಮೆಲ್ ಬರ್ತಾ ಇರುತ್ತೆ. ಒಂದಿಷ್ಟು ಜನರಿಗೆ ಅದೊಂದು ಗೊಂದಲ, ನಾವು ಡೈಲಿ 2 ಟೈಮ್ಸ್ ಸ್ನಾನ ಮಾಡ್ತಾ ಇದ್ರು ಔಟ್ಸೈಡ್ ನಾವು ಹೋದಾಗ 4 ಜನರ ಮಧ್ಯೆ ನಿಂತಾಗ ನಮ್ಮನ್ನು ಬೇರೆ ರೀತಿ ನೋಡ್ತಾರೇನೋ, ನಮ್ಮ ಬೆವರು ಸ್ಮೆಲ್ಲು ಜಾಸ್ತಿ ಜನರಿಗೆ ಎಫೆಕ್ಟ್ ಆಗುತ್ತೇನೋ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಭಯ ಇರುತ್ತೆ. ಅದಕ್ಕೇನಾದರೂ ಸಜೆಷನ್ ಕೊಡ್ಬೋದಾ? ಒಂದು ಅಂದರೆ ಹೈಜೀನ್ ಮೇಂಟೈನ್ ಮಾಡಬೇಕು. 1-2 ಸತಿ ಇಫ್ ಯು ಟೇಕ್ ಬಾತ್ ದಟ್ ಈಸ್ ಆಲ್ಸೋ ಎನಫ್. ದೇರ್ ಆರ್ ಸ್ಪೆಸಿಫಿಕ್ ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಈ ಥರ ಬೆವರ್ತಾ ಇದೆ ತುಂಬ ಅಂತ ಅಂದರೆ ಈ ಥರ ಕೇರ್ ಮಾಡಿ ಯು ಕ್ಯಾನ್ ಅವಾಯ್ಡ್ ದೋಸ್ ಎಂಬ್ಯಾರಸಿಂಗ್ ಮೂಮೆಂಟ್ಸ್ ಆ್ಯಕ್ಚುಲಿ. ಯಾ. ಒಂದಿಷ್ಟು ಜನರಿಗೆ ಒಂದು ಏನು ಗೊಂದಲ ಅಂತಂದರೆ ಯಾವಾಗಲೂ 3-4 ಲೀಟ್ರ್ ನೀರು ಕುಡಿಯೋವಂಥದ್ದು ಕಾಮನ್ನು. ಆದರೆ ಬಿಸಿಲಿನ ತಾಪ ಹೆಚ್ಚಿರೋದ್ರಿಂದ ಎಷ್ಟು ಬಾಡಿಗೆ ನೀರು ತೊಗೊಂಡ್ರೂ ಸಾಕಾಗಲ್ಲ, ದಾಹ ಆಗ್ತಾ ಇರುತ್ತೆ. ಒಂದಿಷ್ಟು ಜನರಿಗೆ ಏನು ಭಯ ಅಂತಂದರೆ ನೀರು ಕುಡಿದ್ರೆ ಪದೇ ಪದೇ ವಾಶ್ರೂಮ್ ಯೂಸ್ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಈ ರೀತಿ ಬಿಸಿಲಿನ ತಾಪಮಾನ ಇದ್ದು ಒಂದಿಷ್ಟು ಜನ ನೀರನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ? ಮತ್ತು ಈ ಬೇಸಿಗೆ ಜಾಸ್ತಿ ಇರೋದ್ರಿಂದ ಎಷ್ಟು ನೀರನ್ನು ಪ್ರತಿನಿತ್ಯ ನಮ್ಮ ದೇಹಕ್ಕೆ ಕೊಡೋದು ಒಳ್ಳೆಯದು? ಈ ಸತಿ ಸಮ್ಮರ್ ಜಾಸ್ತಿ ಇರೋದ್ರಿಂದ ಯೂಶಲಿ ಮಿನಿಮಮ್ 3 to 4 ಲೀಟರ್ಸ್ ಪರ್ ಡೇ ಅಷ್ಟು ನೀರು ತೊಗೊಂಡ್ರು ಏನೂ ತೊಂದರೆ ಇಲ್ಲ, ಇನ್ನೂ ಜಾಸ್ತಿ ಕೂಡ ತೊಗೊಬೋದು. ಆ್ಯಂಡ್ ನೀರಿನ ಜೊತೆ ಸ್ವಲ್ಪ ವಿಟಮಿನ್ ಸಿ ಜಾಸ್ತಿ ಇರುವಂಥ ಪದಾರ್ಥ ಲೈಕ್ ನಿಂಬೆಹಣ್ಣು ಅಥವಾ ಆರೆಂಜಸ್ ಅಥವಾ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ತೊಗೊಂಡ್ರೆ ಇಟ್ ವಿಲ್ ಹೆಲ್ಪ್ ವಿತ್ ದ ಸನ್ ಪ್ರೊಟೆಕ್ಷನ್ ಕೂಡ ಅದು ಹೆಲ್ಪ್ ಮಾಡುತ್ತೆ ನಮಗೆ. ಎಸ್, ಯಾ. ಇನ್ನು ಈಗ ಪ್ರೆಸೆಂಟು ನಮ್ಮ ತ್ವಚೆಯನ್ನು ನಾವು ಇನ್ನು ಹೊಳಪುಗೊಳಿಸ್ಕೋಬೇಕು ಅಥವಾ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಅಲರ್ಜಿಯಿಂದ ದೂರ ಇರಬೇಕು, ಇಂತಹ ಯೋಚನೆಗಳಿರುವಂಥವರಿಗೆ ಯಾವ ರೀತಿಯಾದಂತಹ ಆಹಾರ ಕ್ರಮವನ್ನು ಅಥವಾ ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ ಜೀವನ ಕ್ರಮವನ್ನು ಅವರಿಗೆ ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಒಂದು ಆದಷ್ಟು ಫ್ರೀಕ್ವೆಂಟಾಗಿ ನೀರು ಕುಡಿಬೇಕು, ಸ್ಕಿನ್ ಫ್ರೆಶ್ ಆಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂದರೆ ಹೈಡ್ರೇಟೆಡ್ ಆಗಿರಬೇಕು. ಇನ್ನೊಂದು ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಮತ್ತೊಂದು ಎಕ್ಸಸೈಸ್ ಎವ್ರಿ ಡೇ ಮಾಡಬೇಕು. ಅಟ್ಲೀಸ್ಟ್ 5 days a week ಈಸ್ ಮಸ್ಟ್ ಆ್ಯಂಡ್ ಶುಡ್. ದಟ್ ವಿಲ್ ಹೆಲ್ಪ್ ವಿತ್ ದ ಸ್ಕಿನ್ ಹೆಲ್ತ್ ಫಾರ್ ಶ್ಯೂರ್. ಅದ್ರ ಜೊತೆಗೆ ಆದಷ್ಟು ಡಯಟಲ್ಲಿ ಸ್ವಲ್ಪ ಹಣ್ಣು ಜಾಸ್ತಿ ಇರೋವಂಥದ್ದು, ಪ್ರೋಸೆಸ್ಡ್ ಫುಡ್ಸ್ ಕಡಿಮೆ ಇರೋವಂಥದ್ದು ತೊಗೊಂಡ್ರೆ ಅದರಿಂದ ಆ್ಯಕ್ನೆ ಕಡಿಮೆ ಆಗುತ್ತೆ ಆ್ಯಂಡ್ ಬಾಡಿ ಒಳಗಿಂದಾನೆ ಕಾಂತಿ ಬರುತ್ತೆ. ಸೊ ಇದೆಲ್ಲದನ್ನು ರುಟೀನಾಗಿ ಫಾಲೋ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ವಿತ್ ದ ಸ್ಕಿನ್ ಹೆಲ್ತ್ ಇನ್ ಅ ವೆರಿ ರೆಗ್ಯುಲೇಟೆಡ್ ಮ್ಯಾನರ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಸಾಕಷ್ಟು ಜನರಿಗೆ ಏನು ತ್ವಚೆ ಹಾಳಾಗ್ತಾ ಇದೆ ಅಥವಾ ನಮಗೆ ಚರ್ಮದ ಸಮಸ್ಯೆ ಹೆಚ್ಚಾಗುತ್ತೆ, ಬೆವರುಗುಳ್ಳೆ, ಮೊಡವೆ ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಅನ್ನುವಂಥದ್ದು ಭಯ ಇರುತ್ತೆ. ಇನ್ನೊಂದಿಷ್ಟು ಜನರಿಗೆ ನಮ್ಮ ಸ್ಕಿನ್ನು ಕಪ್ಪಾಗಿಬಿಟ್ರೆ ಜೀವನ ಪೂರ್ತಿ ಕಪ್ಪು ಬಣ್ಣ ಹಾಗೆ ಇರ್ಬೋದು, ಟ್ಯಾನ್ ಆದರೆ ಹೋಗಲ್ವೇನೋ ಅನ್ನೋ ಒಂದಿಷ್ಟು ಜನರಿಗೆ ಗೊಂದಲ. ಮತ್ತು ಇನ್ನೊಂದಿಷ್ಟು ಜನರಿಗೆ ಇಂತಹ ಸಮಯದಲ್ಲಿ ನೀರು ಎಷ್ಟು ತಗೊಳ್ಬೇಕು, ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಅನ್ನುವಂತಹ ಗೊಂದಲ ಇತ್ತು. ಆದರೆ ಇದನ್ನೆಲ್ಲದನ್ನು ಕೂಡ ಡಾಕ್ಟರ್ ರಂಜಿತಾ ಅವರು ಚೆನ್ನಾಗಿ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಂಭಿ ಶೆಟ್ಟಿ.